ಚಾನಲ್. ಫ್ರೆಂಡ್ಸ್, ನಾಯ್ಸ್ ಅವರು ಏಪ್ರಿಲ್ 5th ಅಮೆಜಾನ್, ಮಿಂತ್ರಾ ಅಂಡ್ goners.com ಅಲ್ಲಿ ಇನ್ನೊಂದು ಹ್ಯೂಜ್ ಡಿಸ್ಪ್ಲೇ ಇರುವ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ ನಾಯ್ಸ್ ಅವರ HRX Sprint. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಆನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು, ಫೀಚರ್ಸ್ ಏನಿದೆ ಅಂಡ್ ಎಷ್ಟು ಕಲರ್ಸ್ ಅಲ್ಲಿ ಸ್ಮಾರ್ಟ್ ವಾಚ್ ಅವೈಲೇಬಲ್ ಇದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ more interesting. ಈ ಸ್ಮಾರ್ಟ್ ವಾಚ್ ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 6,999 ಇದೆ. ಬಟ್ ಆಸ್ ಎ ಲಾಂಚ್ ಪ್ರೈಸ್ ಜಸ್ಟ್ ಫಾರ್ 1,999 rupees ಗೆ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಾರ್ 2,499. ನೀವೇನಾದ್ರೂ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ಡೇನೆ ಪರ್ಚೇಸ್ ಮಾಡಿ. ಇನ್ನ ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ HRX Sprint ಅಂತ ಬರ್ದಿರೋದನ್ನ ನೋಡಬಹುದು. ಸೈಡ್ ಅಲ್ಲಿ ಏನಾದ್ರು ಸ್ಪೆಸಿಫಿಕೇಶನ್ಸ್ ಇದೆ ಅದನ್ನ ಲಿಸ್ಟ್ ಡೌನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಬಂದು ನಮಗೆ ಡಿಸೈನ್ ಪ್ರೌಡ್ಲಿ ಡಿಸೈನ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇನ್ನೊಂದು ಸೈಡ್ ಅಲ್ಲಿ ನಾವು ವಾಣಿ ಕಪೂರ್ ನ ನೋಡಬಹುದು. ಸೊ ಬನ್ನಿ ಈಗ ಬಾಕ್ಸ್ ನ ಓಪನ್ ಮಾಡೋಣ, ಸ್ಮಾರ್ಟ್ ವಾಚ್ ಹೇಗಿದೆ ಅಂತ ನೋಡೋಣ. ಅಂಡ್ ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 5 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನ್ಗೆ ಈಗ ಜೆಟ್ ಬ್ಲಾಕ್ ನ ಕಳಿಸಿದ್ದಾರೆ. ಸೊ ಬನ್ನಿ ಈಗ ನೋಡೋಣ ವಾಚ್ ಹೇಗಿದೆ ಅಂತ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲೊಂದು ಸ್ಮಾರ್ಟ್ ವಾಚ್ ನ ನೋಡಬಹುದು. ಸೊ ವಾಚ್ ಆಮೇಲೆ ಬರೋಣ, ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಎಸ್, ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ವಿ ಆರ್ ಗ್ರೇಟ್ಫುಲ್ ಅಂತ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ನಾಯ್ಸ್ ಬೇಕೋ ಸ್ಟಿಕ್ಕರ್ಸ್ ನ ನೋಡಬಹುದು. ಅಂಡ್ ಲಾಸ್ಟ್ಲಿ ನಾವು ಯೂಸರ್ ಮ್ಯಾನ್ಯುಯಲ್ ನೋಡಬಹುದು. ಈ ಸ್ಮಾರ್ಟ್ ವಾಚ್ ನ ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಸೊ ಬನ್ನಿ ಈಗ ಮೇನ್ ವಾಚ್ ಬರೋಣ. ವಾಚ್ ನೋಡೋದಕ್ಕೆ ಈ ತರ ಇದೆ. ಸೊ ಸ್ಟ್ರಾಪ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಫಸ್ಟ್ ಇದನ್ನ ಅನ್ವ್ರಾಪ್ ಮಾಡೋಣ. ಪ್ರೊಟೆಕ್ಷನ್ ಶೀಟ್ ಕೊಟ್ಟಿದ್ದಾರೆ, ಅದನ್ನ ಅನ್ವ್ರಾಪ್ ಮಾಡೋಣ. ಸೊ ಹಾಗೆ ಬೂಟ್ ಮಾಡೋಣ. ಈಗ ಈ ಸ್ಮಾರ್ಟ್ ವಾಚ್ ಬೂಟ್ ಆಗಿದೆ. ಬೂಟ್ ಆದ್ಮೇಲೆ ವಾಚ್ ನೋಡೋದಕ್ಕೆ ಈ ತರ ಇದೆ. ಸೊ ಈಗ ನಾವು ಪೇರಿಂಗ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡಬಹುದು. ಫಸ್ಟ್ ನಾವು ಪೇರ್ ಮಾಡ್ಬೇಕಂದ್ರೆ ನಾಯ್ಸ್ ಫಿಟ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಈ ಅಪ್ಲಿಕೇಶನ್ ಬಂದು ಬೋತ್ ಆಂಡ್ರಾಯ್ಡ್ ಅಂಡ್ iOS ಗೆ ಕಾಂಪ್ಯಾಟಬಲ್ ಇದೆ. ಒನ್ಸ್ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಾದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇರುತ್ತೆ. ಸೊ ಬನ್ನಿ ಈಗ ಆಕ್ಚುಯಲ್ ಪೇರಿಂಗ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡೋಣ. ನಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡಬಹುದು ಈಗ ಪೇರ್ ಯೋರ್ ಡಿವೈಸ್ ಅಂತ ಇದೆ. ಸೊ ಅಲ್ಲಿ ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ. Looking for your device, just make sure that your device and phone's Bluetooth are turned off. ಸೊ ಈಗ ಸ್ಕ್ಯಾನ್ ಮಾಡ್ತಿದೆ. ಇವಾಗ ನಾವು ನೋಡಬಹುದು ಅಲ್ಲಿ ನಾಯ್ಸ್ ಪ್ರಿಂಟ್ ಅಂತ ಬಂದಿದೆ. ಈಗ ಅದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಪೇರಿಂಗ್, ಕೀಪ್ ಯೋರ್ ವಾಚ್ ನಿಯರ್ ಫೋನ್. ಸೊ ಪೇರಿಂಗ್ ಆಗೋವಾಗ ಯಾವಾಗಲೂ ಅಷ್ಟೇ ಸ್ಮಾರ್ಟ್ ವಾಚ್ ಅಂಡ್ ಫೋನ್ ಹತ್ರನೇ ಇರಬೇಕು. ಸೊ ಈಗ ಪೇರಿಂಗ್ ಅಂತ ಬರ್ತಿದೆ. ಎಸ್, ಪೇರಿಂಗ್ ಸಕ್ಸಸ್ಫುಲ್ ಅಂತ ಬಂತು. ಅಂಡ್ ನಮ್ಗೆ ಇಲ್ಲೊಂದು ನೋಟಿಫಿಕೇಶನ್ ಕೂಡ ಬಂತು, ಬ್ಲೂಟೂತ್ ಪೇರಿಂಗ್ ರಿಕ್ವೆಸ್ಟ್, ಅಲೋ ಆಕ್ಸೆಸ್ ಟು ಕಾಂಟ್ಯಾಕ್ಟ್ಸ್ ಅಂಡ್ ಕಾಲ್ ಲಾಕ್ಸ್. ಸೊ ಅಲೋ ಮಾಡಿ ಈಗ ಪೇರ್ ಮಾಡ್ತಾ ಇದ್ದೀನಿ. ಎಸ್, ಪೇರಿಂಗ್ ಸಕ್ಸಸ್ಫುಲ್. ಸೊ ಪೇರಿಂಗ್ ಅಂತೂ ತುಂಬಾನೇ ಸಿಂಪಲ್ ಅಂಡ್ ತುಂಬಾ ಬೇಗನೆ ಆಯ್ತು. ಇನ್ನು ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಡಿಸ್ಪ್ಲೇ ಬಂದು 1.91 ಇಂಚಸ್ ಲಾರ್ಜ್ TFT ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಸೀರಿಯಸ್ಲಿ ಡಿಸ್ಪ್ಲೇ ಅಂತೂ ನೋಡೋದಕ್ಕೆ ಸಖತ್ತು ಹ್ಯೂಜ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಡಿಸ್ಪ್ಲೇ. ಅಂಡ್ ಇದ್ರಲ್ಲಿ ನಮಗೆ ರೆಸಲ್ಯೂಷನ್ ಬಂದು 240 x 296 ಪಿಕ್ಸಲ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಶಾರ್ಪ್ ಅಂಡ್ ವೈಬ್ರೇಟ್ ಇಮೇಜ್ ನ ನಾವು ನೋಡಬಹುದು. ತುಂಬಾನೇ ಸಖತ್ತು ಕಲರ್ಫುಲ್ ಆಗಿ ಕಾಣಿಸ್ತಿದೆ ನಮಗೆ ಡಿಸ್ಪ್ಲೇ. ಅಂಡ್ ಬ್ರೈಟ್ನೆಸ್ ಬಂದು ಇದ್ರಲ್ಲಿ ನಮಗೆ 550 ನಿಟ್ಸ್ ನ ಕೊಟ್ಟಿದ್ದಾರೆ. ಆರಾಮಾಗಿ ಸ್ಮಾರ್ಟ್ ವಾಚ್ ನ ವಾಚ್ ವೇರ್ ಮಾಡಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅಂಡ್ ನಾವು ಅಬ್ಸರ್ವ್ ಮಾಡಬಹುದು ಬೆಜಲ್ ಕೂಡ ಅಷ್ಟೇ ತುಂಬಾನೇ ಚಿಕ್ಕದಾಗಿದೆ, ತಿನ್ ಬೆಜಲ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ನಮಗೆ ವ್ಯೂಯಿಂಗ್ ಆಂಗಲ್ ಸಖತ್ತು ಎಕ್ಸ್ಪಾನ್ಸಿವ್ ಆಗಿ ಯೂಸ್ ಆಗಿ ಕಾಣಿಸ್ತಿದೆ. ಅಂಡ್ ಈ ಸ್ಮಾರ್ಟ್ ವಾಚ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಎಸ್ಪೆಷಲಿ ನಾವು ಈ ಫ್ರೇಮ್ ಬಗ್ಗೆ ಮಾತಾಡಬೇಕು. ನಮಗೆ ಮೆಟಲ್ ಫ್ರೇಮ್ ನ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಓವರ್ ಆಲ್ ಈ ಸ್ಮಾರ್ಟ್ ವಾಚ್ ಲುಕ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗ್ತಿದೆ, ಸಖತ್ತು ಪ್ರೊಫೆಷನಲ್ ಲುಕ್ ನ ಕೊಡ್ತಿದೆ. ಅಂಡ್ ಇಲ್ಲೊಂದು ಫಿಸಿಕಲ್ ಬಟನ್ ನ ನೋಡಬಹುದು. ಅಂಡ್ ಸೈಡ್ ಅಲ್ಲಿ ಒಂದು ಹ್ಯೂಜ್ ಸ್ಪೀಕರ್ ನ ನೋಡಬಹುದು. ಇನ್ನೊಂದು ಸೈಡ್ ಅಲ್ಲಿ ನಾವು ಇಲ್ಲಿ ಮೈಕ್ ನ ಕೂಡ ನೋಡಬಹುದು. ಅಂಡ್ ಬ್ಯಾಕ್ ಸೈಡ್ ಬಂದು ನಮಗೆ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ ಅಂಡ್ ನಾಯ್ಸ್ ಅಂತ ಮೆನ್ಷನ್ ಆಗಿರೋದನ್ನ ನೋಡಬಹುದು. ಇನ್ನು ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ನಾವು ಮಾತಾಡಲೇಬೇಕು. ಸೀರಿಯಸ್ಲಿ ಸ್ಟ್ರಾಪ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. 22mm ಸಿಲಿಕಾನ್ ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ಅಂಡ್ ಈ ಸ್ಟ್ರಾಪ್ ಬಂದು ನಮಗೆ 2 ಟೈಪ್ಸ್ ಇದೆ, ಒಂದು ಲೈಫ್ ಸ್ಟೈಲ್ ಅಂಡ್ ಸ್ಪೋರ್ಟಿ ಲುಕ್. ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಂಡು ನಾವು ಸ್ಟ್ರಾಪ್ಸ್ ನ ಕೂಡ ಚೇಂಜ್ ಮಾಡ್ತಾ ಹೋಗಬಹುದು. ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ಕಾಲಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.2 ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಸಿಂಗಲ್ ಚಿಪ್ ಬ್ಲೂಟೂತ್ ಕೊಟ್ಟಿರೋದ್ರಿಂದ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅಂಡ್ ಸ್ಟೆಬಿಲಿಟಿ ಇರುತ್ತೆ ಅಂಡ್ ಪೇರಿಂಗ್ ಬೇಗನೆ ಆಗುತ್ತೆ. ಅಂಡ್ ಈ ಬ್ಲೂಟೂತ್ ಸಿಂಗಲ್ ಚಿಪ್ ಬ್ಲೂಟೂತ್ ಇರೋದ್ರಿಂದ ನಮಗೆ ಪವರ್ ಕನ್ಸಪ್ಷನ್ ಕೂಡ ತುಂಬಾನೇ ಕಮ್ಮಿ ಆಗಿರುತ್ತೆ. ಅಂಡ್ ಈ ಸ್ಮಾರ್ಟ್ ವಾಚ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 230 mAh ಬ್ಯಾಟರಿನ ಕೊಟ್ಟಿದ್ದಾರೆ. ಒನ್ಸ್ ಫುಲ್ ಚಾರ್ಜ್ ಆದ್ರೆ ನಮಗೆ 7 ಡೇಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಅದೇ ನೀವು ಬ್ಲೂಟೂತ್ ಕಾಲಿಂಗ್ ನ ಅವೈಲ್ ಮಾಡ್ತೀನಿ ಅಂದ್ರೆ ನಿಮಗೆ 2 ಡೇಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ IP67 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಇದೆ. ಇನ್ನು ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಇದರಲ್ಲಿ ಡಿಫರೆಂಟ್ ವಾಚ್ ಫೇಸಸ್ ಬರುತ್ತೆ. ಇದರಲ್ಲಿ ನನಗೆ ಸಿಟಿ ವಾಚ್ ಫೇಸ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಅದಕ್ಕೆ
ಆಗಿ ಇದನ್ನ ವಾಚ್ ಫೇಸ್ ಆಗಿ ಸೆಟ್ ಮಾಡಿದ್ದೀನಿ. ಇನ್ನು ಮೇಲೆಯಿಂದ ಕೆಳಗಡೆ ನಾವು ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ಬರೋ ಪ್ರತಿಯೊಂದು ನೋಟಿಫಿಕೇಶನ್ ಸ್ಮಾರ್ಟ್ ವಾಚ್ ಇಂದ ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಇನ್ನು ಕೆಳಗಡೆಯಿಂದ ಮೇಲೆ ಸ್ವೈಪ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನೆಲ್ ಓಪನ್ ಆಗುತ್ತೆ. ಇಲ್ಲಿ ನಾವು ಪಾಸ್ವರ್ಡ್ ನ ಸೆಟ್ ಮಾಡ್ಕೋಬಹುದು, ಬ್ರೈಟ್ನೆಸ್ ನ ಚೆಕ್ ಅಂಡ್ ಇವನ್ ನಾವು ಚೇಂಜ್ ಮಾಡ್ತಾ ಹೋಗಬಹುದು, ಸೆಟ್ಟಿಂಗ್ಸ್ ನ ಈಸಿಲಿ ಆಕ್ಸೆಸ್ ಮಾಡ್ಕೋಬಹುದು, ಟಾರ್ಚ್ ನ ಎನೇಬಲ್ ಮಾಡ್ಕೋಬಹುದು, DND ಕೂಡ ನಾವು ಈ ಸ್ಮಾರ್ಟ್ ವಾಚ್ ಅಲ್ಲಿ ಈ ಕಂಟ್ರೋಲ್ ಪ್ಯಾನೆಲ್ ಇಂದ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಇನ್ನು ಲೆಫ್ಟ್ ಇಂದ ರೈಟ್ ನಾವು ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ಕ್ವಿಕ್ ಆಕ್ಸೆಸ್ ಮೆನ್ಯೂ ಬರುತ್ತೆ. ಇಲ್ಲಿ ಏನೆಲ್ಲ ರನ್ನಿಂಗ್ ಅಪ್ಲಿಕೇಶನ್ಸ್ ಇದೆ ಅದನ್ನ ನಾವು ನೋಡಬಹುದು. ಇನ್ನು ರೈಟ್ ಇಂದ ಲೆಫ್ಟ್ ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ಸ್ವೈಪ್ ಮಾಡಿದ್ರೆ ಇಲ್ಲಿ ನಾವು ಅಪ್ಲಿಕೇಶನ್ಸ್ ಮೆನ್ಯೂ ಬಾರ್ ಓಪನ್ ಆಗುತ್ತೆ. ಇಲ್ಲಿ ಏನೆಲ್ಲ ಅಪ್ಲಿಕೇಶನ್ಸ್ ಇದೆ ಅದು ಈಸಿಲಿ ನಾವು ಇಲ್ಲೇ ಒಂದೇ ಕಡೆ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಏನಾದ್ರೂ ನೀವು ಬ್ಯಾಕ್ ಹೋಗ್ಬೇಕಂದ್ರೆ ಈ ಫಿಸಿಕಲ್ ಬಟನ್ ನಮಗೆ ಬ್ಯಾಕ್ ಬಟನ್ ಆಗಿ ವರ್ಕ್ ಆಗುತ್ತೆ. ಓವರ್ ಆಗಿ ಇಂಟರ್ಫೇಸ್ ಅಂತೂ ಡೀಸೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನ ನಾಯ್ಸ್ HRX Sprint ಸ್ಮಾರ್ಟ್ ವಾಚ್ ನಾವು ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಾವು ಸ್ಟೆಪ್, ಸ್ಲೀಪ್, ಹಾರ್ಟ್ ರೇಟ್ ಅಂಡ್ ಬ್ಲಡ್ ಆಕ್ಸಿಜನ್ ನ ಈಸಿಯಾಗಿ ಮಾನಿಟರ್ ಮಾಡಬಹುದು. ಇದರಲ್ಲಿ ನಮಗೆ 100+ ಸ್ಪೋರ್ಟ್ಸ್ ಮೋಡ್ಸ್ ನ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ ನ ಆಡ್ತಿರೋ ಆ ಸ್ಪೋರ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಆಕ್ಟಿವಿಟಿನ ಈಸಿಯಾಗಿ ನೀವು ಚೆಕ್ ಕೂಡ ಮಾಡಬಹುದು. ಅಂಡ್ ಈ ಸ್ಮಾರ್ಟ್ ವಾಚ್ ನಮಗೆ 150+ ವಾಚ್ ಫೇಸಸ್ ನ ಕೊಟ್ಟಿದ್ದಾರೆ. ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ನೀವು ಸ್ಮಾರ್ಟ್ ವಾಚ್ ಗೆ ಅಪ್ಡೇಟ್ ಕೂಡ ಮಾಡ್ಕೋಬಹುದು. ಅಂಡ್ ನಮಗೆ ಇದರಲ್ಲಿ ಕಂಪ್ಲೀಟ್ ಮ್ಯೂಸಿಕ್ ಪ್ಲೇಯರ್ ನ ಕೂಡ ನಾವು ಕಂಟ್ರೋಲ್ ಮಾಡಬಹುದು. ಲೈಕ್ ಪ್ಲೇ, ಪಾಸ್, ನೆಕ್ಸ್ಟ್ ಸಾಂಗ್, ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್, ಈವನ್ ಕ್ಯಾಮ್ರಾ ಶಟರ್ ನ ಕೂಡ ನಾವು ಈ ಸ್ಮಾರ್ಟ್ ವಾಚ್ ಅಲ್ಲಿ ಆಪರೇಟ್ ಕೂಡ ಮಾಡ್ಕೋಬಹುದು. ಅಂಡ್ ಪ್ರೊಟೆಕ್ಷನ್ ಗೋಸ್ಕರ ನಾವು ಪಾಸ್ವರ್ಡ್ ಕೂಡ ಈ ಸ್ಮಾರ್ಟ್ ವಾಚ್ ಅಲ್ಲಿ ಸೆಟ್ ಮಾಡ್ಕೋಬಹುದು. ಅಂಡ್ ನಾವು ವಾಯ್ಸ್ ಅಸಿಸ್ಟೆಂಟ್ ಕೂಡ ಈ ಸ್ಮಾರ್ಟ್ ವಾಚ್ ಅಲ್ಲಿ ನೋಡಬಹುದು. ಬೋರ್ ಆದಾಗ ಆಡೋದಕ್ಕೆ 2 ಗೇಮ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ಕಾಲಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.2 ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ ನಮಗೆ ಸಿಂಗಲ್ ಚಿಪ್ ಇರೋದ್ರಿಂದ ನಮಗೆ ಬ್ಲೂಟೂತ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತಂತೆ. ಸೊ ಈಗ ಬನ್ನಿ ನಾಯ್ಸ್ ಪ್ಲಸ್ ಅಪ್ಲಿಕೇಶನ್ ಹೋಗೋಣ. ಅಲ್ಲಿ ನಾವು ರೀಸೆಂಟ್ ಕಾಲ್, ಡೈಲ್ ಪ್ಯಾಡ್ ಅಂಡ್ ಕಾಂಟ್ಯಾಕ್ಟ್ ನ ನೋಡಬಹುದು. ಈಗ ಡೈಲ್ ಪ್ಯಾಡ್ ನ ಯೂಸ್ ಮಾಡ್ಕೊಂಡು ನಾನು ಏರ್ಟೆಲ್ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತಾ ಇದೀನಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. For postpaid related queries, press 1. For prepaid related queries, ಸೀರಿಯಸ್ಲಿ ಆಡಿಯೋ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಎಲ್ಲೂ ನಮಗೆ ಕಾಲ್ ಡಿಸ್ಟರ್ಬೆನ್ಸ್ ಏನೂ ಇರಲಿಲ್ಲ. ನಮಗೆ ಹ್ಯೂಜ್ ಸ್ಪೀಕರ್ ಕೊಟ್ಟಿರೋದ್ರಿಂದ ಆಡಿಯೋ ಅಂತೂ ಸಖತ್ತು ಲೌಡ್ ಆಗಿ ಅಂಡ್ ಸಖತ್ತು ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು. ಅಂಡ್ ನಿಮ್ಗೆ ಏನಾದರೂ ಕಾಲ್ನ ಸ್ಮಾರ್ಟ್ ವಾಚ್ ಅಲ್ಲಿ ಅಟೆಂಡ್ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ನಮಗೆ ಟ್ರಾನ್ಸ್ಫರ್ ಬಟನ್ ಕೂಡ ಅಲ್ಲಿ ಕೊಟ್ಟಿರೋ. ಜಸ್ಟ್ ನಾವು ಸ್ಕ್ರೀನ್ ಮೇಲೆ ಟ್ರಾನ್ಸ್ಫರ್ ನ ಪ್ರೆಸ್ ಮಾಡಿದ್ರೆ ಸಾಕು, ಆ ಕಾಲ್ ಬಂದು ನಮ್ಮ ಮೊಬೈಲ್ಗೆ ಸ್ವಿಚ್ ಆಗುತ್ತೆ. ಆರಾಮಾಗಿ ನಾವು ಮೊಬೈಲ್ ಅಲ್ಲೇ ಕಾಲ್ ನ ಕೂಡ ಆನ್ಸರ್ ಮಾಡಬಹುದು. ಓವರ್ ಆಲ್ ಆಗಂತೂ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಸೊ ಈಗ ಈ ಸ್ಮಾರ್ಟ್ ವಾಚ್ ನಾವು ವೇರ್ ಮಾಡಿದೀನಿ. ಸೀರಿಯಸ್ಲಿ ಸಖತ್ತಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ನನ್ನ ಕೈಗೆ ಪ್ರಾಪರ್ ಆಗಿದೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಸೊ ನೀವೇನಾದ್ರೂ ನಿಮ್ಮ ಆಫೀಸ್ ವೇರ್ಗೆ ಆಗಿರ್ಬೋದು ಇಲ್ಲ ಕಾಲೇಜ್ ವೇರ್ಗೆ ಒಂದು ಪ್ರೊಫೆಷನಲ್ ಲುಕ್ ಇರೋ ಸ್ಮಾರ್ಟ್ ವಾಚ್ ನ ನೋಡ್ತಿದ್ರೆ ಡೆಫಿನೆಟ್ಲಿ ಈ ಸ್ಮಾರ್ಟ್ ವಾಚ್ ನ ಕನ್ಸಿಡರ್ ಮಾಡಬಹುದು. ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರೂ ಎಸ್ಪೆಷಲಿ ಬ್ಲಾಕ್ ಕಲರ್ ಇಷ್ಟಪಡ್ತಿದ್ರೆ ಈ ಸ್ಮಾರ್ಟ್ ವಾಚ್ ನ ಡೆಫಿನೆಟ್ಲಿ ನೀವು ಇಷ್ಟಪಡ್ತೀರಾ. ತುಂಬಾ ಚೆನ್ನಾಗಿದೆ. ಓವರ್ ಆಗಿ ನಾಯ್ಸ್ HRX Sprint ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನೀವೇನಾದ್ರೂ ಒಂದು ಹ್ಯೂಜ್ ಡಿಸ್ಪ್ಲೇ ಹಾಗೆ ಸಿಂಗಲ್ ಚಿಪ್ ಬ್ಲೂಟೂತ್ ಫೆಸಿಲಿಟಿ ಇರುವ ಸ್ಮಾರ್ಟ್ ವಾಚ್ ನ ನೋಡ್ತಿದ್ರೆ, ಅದನ್ನು ಬಜೆಟ್ ಅಲ್ಲಿ ನೋಡ್ತಿದ್ರೆ ಈ ಸ್ಮಾರ್ಟ್ ವಾಚ್ ನ ಡೆಫಿನೆಟ್ಲಿ ನೀವು ಕನ್ಸಿಡರ್ ಮಾಡಬಹುದು. ಸೀರಿಯಸ್ಲಿ ಲುಕ್ ಅಂತೂ ಓವರ್ ಆಲ್ ಆಗಿ ತುಂಬಾನೇ ಚೆನ್ನಾಗಿದೆ. ಸೊ ಪ್ರೊಫೆಷನಲ್ ವೇರ್ ಗೆ ಅಂತೂ ಇದು ತುಂಬಾನೇ ಹೆಲ್ಪ್ ಆಗಿದೆ. ರೆಗ್ಯುಲರ್ ಆಫೀಸ್ ವೇರ್ ಗೆ ನೀವು ಆರಾಮಾಗಿ ಸ್ಮಾರ್ಟ್ ವಾಚ್ ನ ವೇರ್ ಮಾಡಬಹುದು. ಅಂಡ್ ಸಖತ್ತು ಪ್ರೊಫೆಷನಲ್ ಅಂಡ್ ಎಲಿಗೆಂಟ್ ಲುಕ್ ನ ಕೊಡ್ತಿದೆ. ಸೊ ನಿಮ್ಗೆ ಏನಾದ್ರೂ ಈ ಸ್ಟ್ರಾಪ್ ನ ಚೇಂಜ್ ಮಾಡಬೇಕು ಇಲ್ಲ ಸ್ಪೋರ್ಟಿ ಲುಕ್ ಬೇಕು ಅಂದ್ರೆ ನಮಗೆ ಸ್ಪೋರ್ಟಿ ಬ್ಯಾಂಡ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಸಖತ್ತು ಕಲರ್ಫುಲ್ ಆಗಿದೆ ಆ ಬ್ಯಾಂಡ್ಸ್ ಕೂಡ. ಸೊ ನೀವೇನಾದ್ರೂ ಅಂಡರ್ 2000 rupees ಅಲ್ಲಿ ಒಳ್ಳೆ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತೀರಾ, ಡೆಫಿನೆಟ್ಲಿ ಇದನ್ನ ಕನ್ಸಿಡರ್ ಮಾಡಬಹುದು. ಈ ಸ್ಮಾರ್ಟ್ ವಾಚ್ ಬಂದು ನಮಗೆ ಏಪ್ರಿಲ್ 5th ಅಮೆಜಾನ್, ಮಿಂತ್ರಾ ಅಂಡ್ gonoise.com ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಲಾಂಚ್ ಪ್ರೈಸ್ ಬಂದು ನಮಗೆ 1999 ಇದೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಾರ್ 2499. ಸೊ ನೀವೇನಾದ್ರೂ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ಡೇನೆ ಪರ್ಚೇಸ್ ಮಾಡಿ. ಸೀರಿಯಸ್ಲಿ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.